ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮತ್ತೊಂದು ವ್ಲಾಗ್ ನೋಡ್ತಿರೋ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ವಿಡಿಯೋ ಮಾಡ್ತೀವಿ ಪೂರ್ಣ ನೋಡಿ, ಇದು ಪೊಲೀಸ್ ಕ್ವಾರ್ಟರ್ಸು, ನಮ್ಮ ಹುಡುಗನ ರೂಮು ಹೆಂಗಿದೆ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮಾಡ್ತಾ ಇದ್ದೀವಿ ನೀನು ಕೆಲವೇ ಕ್ಷಣಗಳಲ್ಲಿ. ನೋಡ್ರಿ ನಮ್ಮ ಹುಡುಗ ಏನು ಮಾಡ್ತಾನೆ ಅಂತ ತೋರಿಸ್ತೀನಿ. ನೋಡಿ ನಮ್ಮ ಹುಡುಗರು ಹೊರಟವ್ರೆ, ಟ್ರಿಪ್ಪಿಗೆ ಹೊರಟ್ರು ಅಂದ್ರೆ ಏನು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಕ್ರ್ಯಾಕ್ಸ್ ಮಾತ್ರ ನೀಟಾಗಿ ತೊಳಿತಾರೆ. ಬೆಳ್ಳು ಮಾಡಿದ ತೋರ್ಸು. ಇಲ್ಲ, ಫುಲ್ ಬೆಳ್ಳಗೇನಾಗಿಲ್ಲ, ಗೊತ್ತಾಗಲ್ ಕಡ್ರಲ್ಲ ನಿಮಗೆ. ಈ ಸಣ್ಣದಾದ ಪುರಾತನ ದೇವಸ್ಥಾನ ಕಾಣಿಸಿದ್ದು ನಮಗೆ ಲಕ್ಕೊಳ್ಳಿಯಲ್ಲಿ. ಯಾರಾದರೂ ಈ ದೇವಸ್ಥಾನ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಇಂತಹ ಅದೆಷ್ಟೋ ದೇವಸ್ಥಾನಗಳು ಅಭಿವೃದ್ಧಿ ಕಾಣದೆ ಹಾಗೆ ಉಳಿದಿವೆ. ದೇವರೇ ಕಾಪಾಡಪ್ಪ ಸ್ವಾಮಿ, ಶರಣಮಯ್ಯಪ್ಪ. ಫ್ರೆಂಡ್ಸ್, ನಾವು ಮತ್ತೆ ಈಗ ಟ್ರಿಪ್ ಹೊರಟಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಈ ಲಕ್ಕುಳಿ ಡ್ಯಾಮ್. ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ನಮ್ಮ ಜೊತೆ ಇದ್ದಾರೆ ವಸಂತ್. ಹಾಗೆ ಬರ್ತಾ ಶಿವಮೊಗ್ಗದಲ್ಲಿ ನಮ್ಮ ಫ್ರೆಂಡ್ ಚೇತನ್ ಶರ್ಮನ ಕರ್ಕೊಂಡು ಜೋಗ ಹೋಗೋಣ ಅಂತ ಜೋಗಕ್ಕೆ ಬಂದ್ವಿ. ಇಲ್ಲ ಮಾಡಿಲ್ಲ ಫ್ರೆಂಡ್ಸ್, ನಾವೀಗ ಜೋಗಕ್ಕೆ ಬಂದಿದ್ದೀವಿ. ಜೋಗ ನೋಡ್ಕೊಂಡು ಮುಂದೆ ನೆಕ್ಸ್ಟ್ 1 hour ಹೋಗೋಣ ಅಂತೇಳಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬನ್ನಿ, ಜೋಗ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀವಿ. ಈಗೆಲ್ಲ ಒಬ್ಬರೇ ತೋರಿಸಿದ್ರೆ ಸಾಕಾಗಲ್ಲ, ನಾವು ತೋರಿಸ್ತೀವಿ. ಮೇನು ನಾವೆಲ್ಲ ಸೈಡ್ ಆ್ಯಕ್ಟ್ರು. ಎಲ್ಲರೂ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಂದಲೇ ತಳ್ಳೋ ಅಂತ ವ್ಯವಸ್ಥೆ ಇದೆ. ಶರ್ಮಂಗೆ ಹೆಣ್ಣು ಹುಡ್ಕಕ್ಕೆ ಬಂದಿದ್ದೀನಿ ಜೋಗದಲ್ಲಿ. ಹೆಂಗಿರ್ಬೇಕು ಅಂದರೆ ಶುರು ಮಾಡಿ. ಹೆಂಗಿರ್ಬೇಕ್ರಿ? ಬೆಳ್ಗೆ ಚೆನ್ನಾಗಿರ್ಲೇ ಊರೆಲ್ಲ ಈ ಹಾಡನ್ನ ಹಾಡಿ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರ್ಲೇ. ನೋಟು ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡು ಬಿಯರ್ ತಗೊಂಡ್ ಬರ್ತಾರೆ ಇವತ್ತು ಬೀಚಿಗೆ. ಸಂಜೆ ಇನ್ನೂ ಸಹ ಇದೆ. ನಮ್ಮ ಹುಡುಗ ಕಂಡ್ರೆ ಫ್ರೆಂಡ್ಸ್ ನೋಡಿ ಜೋಗ. ಮಗ, ನಾವು ಸ್ಕೂಲಲ್ಲಿದ್ದಾಗ ಜೋಗದ ಮೇಲೆ ಅದು ಆಡ್ಲಿತ್ತಿದ್ವಲ್ಲ, ಯಾವ್ದು ಹೇಳೋದು? ಜೋಗದ ಅಷ್ಟೇ. ರಾಜ ರಾಣಿ ರೋರರ್ ರಾಕೆಟ್ ಇದು ಕ್ರಾಸ್ ಆಗರಿತಿದೆ. ನನ್ನ ಮಗನೇ ಎಲ್ಲ ಪಟ. ನೀವು ಮೇಜರ್ ಆಗಿ ಗಮನಿಸಿದಿರೋ ಇಲ್ಲ, ಒಂದು ಎಕ್ಸ್ಚೇಂಜ್ ಆಗಿದೆ, ಒಂದು ಬದಲಾವಣೆ ಆಗಿದೆ. ನೋಡಿ ಅದೇನಂತ ಗೆಸ್ ಮಾಡಿ ಹೇಳಿ. ಕಮೆಂಟ್ ಮಾಡಿ. ನಮ್ಮ ಕಡೆಯಿಂದ ಏನದು ಅದು ಕೊಡ್ತೀವಿ. ಇಲ್ಲಿಗೆ ಮುಗೀತು. ನಾವು ಜೋಗ ನೋಡ್ಕೊಂಡು ಹೊರಟ್ವಿ. ಇನ್ನೇನು 1 hour ಹೋಗ್ಬೇಕು. ತಳ್ಳನ ಅಂತ ಟೈಮ್ ಆಗ್ತಾ ಬಂತು. ಹಂಗಾಗಿ ಈಗ ಮತ್ತೆ ನೈಟ್ ಅಷ್ಟೊಳಗೆ ನಾವು 1 hour ಸ್ಟೇ ಆಗಬೇಕು. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಲೊಕೇಶನ್ ಬಂದುಬಿಟ್ಟು 1 hour ನಿಯರ್ ಇರೋ ಗೇರ್ ಸೊಪ್ಪೆ ವೈರ್ ಬ್ರಿಡ್ಜ್. ಈ ಬರೋರಿಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಬೋಟಿಂಗಲ್ಲಿ ಬರ್ಬೋದು. ಇದರಿಂದ ವ್ಯೂ ಪಾಯಿಂಟ್ ಸನ್ಸೆಟ್ ಹೇಗೆ ಕಾಣುತ್ತೆ. ಈ ಬ್ರಿಡ್ಜ್ ಮೇಲೆ ಬರೋಕ್ಕೆ ಇಲ್ಲಿ ಎಷ್ಟು ಮಗ ಟಿಕೆಟು?
ಟಿಕೆಟ್ ಎಷ್ಟು? ಟಿಕೆಟು 100 ರೂಪಾಯಿ ಹೇಳಿದ್ರು ಕ್ಯಾಮ್ರಾ ತಗೊಂಡವ್ರಿಗೆ. ಚೌಕಾಸಿ ಮಾಡಿ 70 ರೂಪಾಯಿ ಬಂದ್ವಿ. ಅಲ್ಲೇರು ಹಿಂದೆ ತಡಿ ಅವರು. ಅಲ್ಲಿ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಹೊನ್ನಾವರಕ್ಕೆ. ಹಾಯ್ ಗಾಯ್ಸ್, ನಾವು ಹೊನ್ನಾವರ ಬರೋಷ್ಟರಲ್ಲಿ ಸಂಜೆ 7 ಗಂಟೆ ಆಗಿತ್ತು. ಹಾಗಾಗಿ ಜರ್ನಿಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ನಿಮಗೆ ಫುಲ್ ವೀಡಿಯೋ ತೋರಿಸ್ತೀನಿ ನೋಡಿ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬರೋಂಥವ್ರು ಇಲ್ಲಿ ಬೋಟಿನ ವ್ಯವಸ್ಥೆ ಇರುತ್ತೆ. ದೂರದ ಲಾಂಗ್ ಜರ್ನಿಯಿಂದ ಬಂದಿದ್ದು ನಾವು ಸಂಜೆ ಬೆಳಗ್ಗೆ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತೇಳಿ ಹೊರಟ್ವಿ. ಹಾಗೆ ನಮ್ಮ ಡಿಗ್ರಿ ಫ್ರೆಂಡ್ ಹೊನ್ನಾವರದಲ್ಲಿ ಬೇಕ್ರಿ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಅವನಿಗೆ ಫೋನ್ ಮಾಡಿಕೊಂಡು ಅವ್ರ ಬೇಕ್ರಿ ಹತ್ರ ಹೋದ್ವಿ, ಅವನು ಮೀಟ್ ಮಾಡೋಣ ಅಂತ. ತರೀಕೆರೆ ಲಿಂಗದಲ್ಲಿರೋ ನನ್ನ ಫ್ರೆಂಡು ಹೊನ್ನಾವರದಿಂದ 5 ಕಿಲೋಮೀಟ್ರ್ ದೂರದಲ್ಲಿರೋ ಕವಲಕ್ಕಿಯಲ್ಲಿ ಬೇಕ್ರಿ ಮಾಡ್ಕೊಂಡಿರೋ ವಿಷಯ ಗೊತ್ತಾಯಿತು. ನೋಡಿ, ಇವನೇ ನನ್ನ ಫ್ರೆಂಡ್ ಪ್ರೇಮ್ ಅಂತ. ಹಾಯ್ ಮಾಡಿ. ಯಾರಾದರೂ ಇವ್ರನ್ನ ನೋಡಿದರೆ ಹಾಯ್ ಅಂತ ಕಮೆಂಟ್ ಮಾಡಿ. ಪಾಪು ಎಲ್ಲೋ ಹಾಯ್. ಪ್ರತಿದಿನ ವರ್ಕಿನ ಬ್ಯುಸಿಲಿದ್ದಿದ್ದು ನಾವುಗಳು ಫ್ರೆಂಡ್ ಸಿಕ್ಕರೆ ಸಾಕಪ್ಪ ಅಂತಿರ್ತೀವಿ. ಹಾಗೆ ನಮ್ಮ ಫ್ರೆಂಡ್ ಕೂಡ ಎಷ್ಟೇ ವರ್ಕ್ ಇದ್ರೂ ಅವನು ವರ್ಕ್ ಬಿಟ್ಬಿಟ್ಟು ನಮ್ಮ ಜೊತೆ ಬಂದ. ಏಕೆ ಹೆಂಗಿದೆ ಗುರು? ಓಕೆ. ಕಾಫಿ ಕುಡಿಯೋಣ ಅಂತ ಬಂದ್ವಿ. ಆದರೆ ನಮ್ಮ ಹುಡುಗರಿಗೆ ಯಾಕೋ ನೋಡಿ ಸಮೋಸ ಬೆಂದಿಲ್ಲ. ನಮ್ಮ ಹುಡುಗನ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನಮ್ಮ ಹುಡುಗ ಬೇಡ ಅಂತ ಹೇಳಿದ್ದಾನೆ. ಆದರೂ ತಗೊಂಡಿದ್ದೀವಿ, ಬಿಡೋಂಗಿಲ್ಲ. ತಿನ್ಬಿಟ್ಟು ಏನಂತ ರಿವ್ಯೂ ಮಾಡಿ. ಸರಿ ನಡ್ರಿ ಅಂತ ಕಾಫಿ ಕೊಟ್ಕೊಂಡು ಅಲ್ಲಿಂದ ಬೀಚಿಗೆ ಹೊರಟ್ವಿ. ನಿಧಾನ ಕಣ. ಏನೋ ಕಾಣ್ತಾ ಇಲ್ಲ ಈ ಕತ್ತಲೆಯಲ್ಲಿ. ಇಲ್ಲ ಕಲ್ಲಿದೆ, ತಡ್ಕಾಯ್ತು ನಂಗನೆ. ಆ ಕಡೆಯಿಂದ ಬರ್ಬೇಕಿತ್ತೇನಪ್ಪ ನಾವು. ಅಲ್ಲೇ ಕೂರಕ್ಕೆ ಫ್ರೆಂಡ್ಸ್. ನಾವೀಗ ಸಮುದ್ರ ಹತ್ರ ಬಂದಿದ್ದೀವಿ. ಏನು ಕಾಣ್ತಾ ಇಲ್ಲ. ಇಲ್ಲ, ಫ್ಲಾಶ್ ಆನ್ ಆಗಿದೆ, ಬಟ್ ಏನು ಕಾಣ್ತಾ ಇಲ್ಲ. ಈ ಕಡೆ ತೋರಿಸಿಲ್ಲ, ಹಿಂಗೆ ಸಮುದ್ರ ಅಂತ ಕಾಣಲ್ಲ. ಏನು ಕಾಣಿಸ್ತಿಲ್ಲ ಬಿಡಿ, ಬೆಳಗ್ಗೆ ನೋಡಂತ್ರಿ. ರಾತ್ರಿ ಹೊತ್ತು ಸಮುದ್ರ ನೋಡೋದೇ ಚಂದ. ದಡದಲ್ಲಿ ಕೂತ್ಕೊಂಡು ಹಾಡು ಹಿಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊಟ್ಟೆ ಸಿದ್ದಿದೆ. ನಡ್ರಿ ಓಡ ಅಂತ ಸಮಯ 9:30. ಹೊನ್ನಾವರದಲ್ಲಿ ರಾತ್ರಿ 9:30 ಮೇಲೆ ಯಾವುದೇ ಊಟ ಸಿಗಲ್ಲ. ನಾವು ಯಾವ್ದು ಮಚ್ಚಿದ್ ಬಂದಿರೋದು? ಸಾಗರ, ಶಾಂತಿ ಸಾಗರ ಆ ಥರದ ಆಯಿಲ್ ಅಂತ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಇದಾಗಿರೋದು ಇದು. ಈ ಹೋಟೆಲ್ ಬಂದ್ಬಿಟ್ಟು ಶಿವಸಾಗರ್. ನಿಮಗೆ ಕಟ್ಟೆ BH ರೋಡ್ ಹೊನ್ನಾವರ ಸಿಗುತ್ತೆ. ಈಗ ಫಸ್ಟ್ ಏನು ಅವೈಲೇಬಲ್ ಇದೆ ಅಂತ ಕೇಳ್ರಿ. ಎಲ್ಲ ಕ್ಲೋಸ್ ಇಷ್ಟು ತನಕ ಬೀಚಲ್ಲಿ ಹೋಗಿ ನೈಟು ಎಂಜಾಯ್ ಮಾಡಿಕೊಂಡು ನಿಮಗೆಲ್ಲ ವೀಡಿಯೋ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಅಲ್ಲಿ ಲೈಟಿಂಗ್ ಇರಲಿಲ್ಲ. ಹಂಗಾಗಿ ಹೆಂಗಿತ್ತು ಗುರು ಹಾಡು ಹೇಳಿದ್ದು? ಸಖತ್ತಾಗಿತ್ತು. ನಿನಗೆ ಹೆಂಗಿತ್ತು ಗುರು? ಇದ್ದಂಥ ಮೀನು, ನಾಯಿ, ನರಿ, ನೀರು ಹೊರಗಿದ್ದಂಥ ನಾಯಿ ನರಿಗಳು, ಆಮೇಲೆ ನೀರು ಒಳಗಿದ್ದಂಥ ಮೊಸಳೆ, ಪ್ರಾಣಿ, ಪಕ್ಷಿ ಇಂಥವು ಜಲಚರಗಳು ಫುಲ್ ಖುಷಿ ಆದ್ರು. ಮತ್ತೆ ನಾಳೆ ಹೋಗಿ ರಂಜಿಸ್ತೀವಿ ಅಂತ ಭರವಸೆ ಕೊಟ್ಟು ಬಂದಿದ್ದೀವಿ ಎಲ್ಲವಕ್ಕೂ. ಹೋಗಿ ಹೋಗ್ತೀವಿ. ನಮ್ಮ ಪೂರ್ಣ ಅವರ ಸಾಂಗ್ ಕೇಳ್ಬಿಟ್ಟು ಎಲ್ಲ ನಿದ್ದೆ ಹೋಗಿದೆ. ಮತ್ಸ್ಯಕನ್ಯೆಗಳ ಇದು ಸ್ವೀಟಾಗಿ ಬರಲ್ಲ ಅಂತ. ಸ್ವೀಟೇ ಬರುತ್ತಾ? ಅದು ಫುಲ್ ಹೆಂಗೆ ಯಾವ ರೀತಿ ಮಾಡ್ತೀರಿ? ಬೇಯಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿ ಪೆಪ್ಪರ್ ಈ ರಸ ಮಾಡಿ ಕುಡಿತಾ ಇದ್ರೆ ಗಂಟಲು ನೋವು, ಕಫ ಎಲ್ಲ ನಿವಾರಣೆ. 3 ಬೌಲ್ ಕೊಡಿ ಸಾಕು, ನಾನು ಶೇರ್ ಮಾಡ್ತೀನಿ. ಓಕೆ ಬ್ರೋ, ವೆಜ್ ಹೇಳ್ತೀನಿ ತಿಳ್ಕೊಂಬಿಡ್ರಿ. ವೆಜ್ ಗ್ರೇವಿ, ದಾಲ್ ಫ್ರೈ, ದಾಲ್ ಕೋಲಾಪುರಿ, ದಾಲ್ ತಡ್ಕ, ದಾಲ್ ಪಾಲಕ್, ದಾಲ್ ಮೇಥಿ, ದಾಲ್ ಮೊಗಲೈ, ಚನ್ನ ಮಸಾಲ, ಆಲೂ ಚನ್ನ,
ಚೆನ್ನ ಮೊಗಲೈ, ಆಲೂ ಮಟರ್, ಪನ್ನೀರ್ ಮಟರ್, ಆಲೂ ಪಲಾವ್. ಅಪ್ಪಾರೆಲ್ಲ ಇವ್ನು ನೋಡೋರ ಹಂಗೆ ಗೊತ್ತಿಲ್ಲ. ನಾವಂತೂ ಇವನ್ನೆಲ್ಲ ನೋಡಿ ಸೂಪ್ ಅಂತೆ ಕಾಲು ಸೂಪು ಕಲಿಸಿ ಕುಡಿತಾರೆ. ಹಂಗೆ ನಾವಿಲ್ಲಿ ಈಗ ಯಾವುದು ರೋಟಿ ಯಾವ್ದು ಹೇಳೋಣ? ರೋಟಿ ಮಾಮೂಲಿ ರೋಟಿ ಹೇಳ್ಬಿಡು. ನಮ್ಮ ಕುಲ್ಚ ತಿಂದಿದ್ದೀವಲ್ಲ. ನಮ್ಮ ಅವ್ವಯ್ಯ ಏನಾರ ಇದು ಬಿಲ್ ನೋಡ್ಬಿಟ್ರೆ ಅಯ್ಯೋ ಕಂಡಿಗೆ ಒಂದು ವಾರ ಮನೆ ಮೇಂಟೈನ್ ಮಾಡ್ತಿದ್ರು, ಒಂದು ತಿಂಗಳು ಅಷ್ಟೇ ಒಂದೇ ದಿವಸ ತಿಂದು ಬಂದ್ರು. ನಾವು ನಿಮ್ಮ ಬಟ್ಟೆ ಬಿರಿಯಾನಿ ತಾಯಿಗೆ ಕೈ ಮುಗಿಸಿ ತಿಂತಾ ಇದ್ದೀವಿ. ದೇವರು ಒಳ್ಳೇದು ಮಾತನ್ನ ಏನಂತೀರಾ? ಈಗ ನಾವು ಆರ್ಡ್ರ್ ಮಾಡ್ತೀವಿ. ಆರ್ಡ್ರ್ ಮೇಲೆ ರೆಸಿಪಿ ನೋಡಿಬಿಟ್ಟು 1 ಅವರ್ದಲ್ಲಿ ಕಾನ್ಸೆಪ್ಟ್ ನೋಡಿ ಹೆಂಗಿದೆ. ದಯವಿಟ್ಟು ಯಾರೇ ಬಂದು ವೆಜ್ಜು ಮಾತ್ರ ಟ್ರೈ ಮಾಡಿಬಿಡಿ. ವೆಜ್ಜವರಿಗೆ 1 ಅವರ್ ಅಲ್ವೇ ಅಲ್ಲ. ನಮ್ಮ ಹುಡುಗ ಪಾಪ ವೆಜ್ಜು ಅಂತ ನಾವೆಲ್ಲ ವೆಜ್ ತಗೊಂಡ್ವಿ. ಹೆಂಗಿದೆ ಸರ್? ಪಾಯಸ ಇದ್ದಂಗೆ, ಗಂಜಿ ಇದ್ದಂಗಿದೆ. ಈ ಹುಷಾರಿಲ್ದಾಗ ಗಂಜಿ ಮಾಡ್ಕೊಂಡು ಕುಡಿತೀವಲ್ಲ, ರವೆ ಗಂಜಿ, ಅದ್ರಿಗಿಂತ ಇದಾಗಿದೆ. ನಮ್ಮ ಹುಡುಗ ಅಂತೂ ಕುಡಿಯೋಕ್ಕಾಗದೆ ತಿನ್ನೋಕ್ಕಾಗದೆ ವಾಪಸ್ ಇಟ್ಬಿಟ್ಟಿದ್ದಾನೆ. ವೆಜ್ ತಿನ್ನೋದು ದಯವಿಟ್ಟು 1 ಅವರ್ ಬರಬೇಡಿ. ನಾನ್ ವೆಜ್ ಇದ್ದರೆ ಬನ್ನಿ. ಹೆಂಗಿದೆ ಗುರು ಹೋಟ್ಲು? ಇದೊಂದೇ ಹೋಟ್ಲು ಚೆನ್ನಾಗಿರೋದು. ನಮ್ಮ ಹುಡುಗ ನೋಡ್ರಿ 4 ಸಲನೂ ಫುಡ್ಡಲ್ಲಿ ಮಾತ್ರ ಡಿಸಪಾಯಿಂಟ್, ಚೆನ್ನಾಗಿಲ್ಲ. ಇಡೀ 1 ಅವರ್ದಲ್ಲಿ ಇದೊಂದೇ ಪರವಾಗಿಲ್ಲ ಅಂತೆ ಹೋಟ್ಲು. ಬೇರೆ ಹೋಟ್ಲುಗಳಲ್ಲಿ ವೆಜ್ ಹೋಲ್ಸ್ಕೊಂಡ್ರೆ ಇದೊಂದೇ ಪರವಾಗಿಲ್ಲ ಅಂತೇಳಿ. ಅದು ಈ ಹೋಟ್ಲು 5 ಸಲ ಬಂದಿದೆ ಅಂತ 5 ಸಲ ಚೆನ್ನಾಗಿಲ್ಲ ಅಂತ ಹುಡುಗ ಭಾಳ ಬೇಜಾರಾಗ್ಬಿಟ್ಟಿದ್ದಾನೆ. ಮನಸ್ಸಿ ಹಾಕ್ಕೊಂಡು ನೋಡಿರಿ, ನಾವೆಲ್ಲ ಖಾಲಿ ಮಾಡಿಬಿಟ್ವಿ. ನಮ್ಮ ಹುಡುಗನೂ ಖಾಲಿ ಮಾಡಾಕೋನೆ ತಗೊಂಡೋದ್ರು ಅನ್ಸುತ್ತೆ. ಆಗಲ್ಲ. ಮಶ್ರೂಮ್ ಪೆಪ್ಪರ್ ಅಂತ ತಸ್ಕೊಂಡಿದ್ವಿ. ಉಪ್ಪು ಅಂದರೆ ಉಪ್ಪಾಗ್ಬಿಟ್ಟಿದೆ. ನಮ್ಮ ಹುಡುಗ ಹುಳಿ ಹೊಡಿಯುತ್ತೆ ಅಂತ ನಿಮ್ಮೆ ಹಾಕೊಂಡು ಉಣ್ತಾನೆ. ಅವ್ನು ಚೆನ್ನಾಗಿಲ್ಲ ಅಂದರೂ ಸುಮ್ಮನೆ ತಿಂತವನೆ. ಏನಾಯ್ತಪ್ಪ? ನೋಡಿ ವೆಜ್ ಬಿರಿಯಾನಿ. ಸ್ಟಫ್ ಏನೋ ಚೆನ್ನಾಗಿದೆ, ಸ್ಟಫಿಂಗ್. ಫೈನಲ್ ಟಚ್ಗೆ ಮೊಸರನ್ನ ತಗೊಂಡಿದ್ದೀವಿ. ನೋಡ, ಮೊಸರನ್ನಾದರೂ ದೇವರಲ್ಲಿ ಬಿಡ್ಕೊತಿದ್ದೀವಿ ಚೆನ್ನಾಗಿರಲಿ ಅಂತ. 1 ಅವರ್ದಲ್ಲಿ ವೆಜ್ ಊಟ ಯಾರಿಗೂ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. 6ನೇ ದಿನ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಮೋಟು ಬಂದಿದ್ದ. ಅವನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಇದು ನಾವು ಸ್ಟೇ ಆಗಿದ್ದ ರೂಮು. ನಾವು ಸ್ಟೇ ಆಗಿದ್ದ ರೂಮಿನ ಪಕ್ಕದಲ್ಲೇ ಇದ್ದಿದ್ದು ಶರಾವತಿ ಬೋಟ್ ರೈಡು. ನೋಡಿ ಆಯ್ಸ್, ಬೆಳಗ್ಗೆ ಎದ್ದು ನಮ್ಮ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ನಮ್ಮ ಮೋಟರ್ನು ಸಹ ಜಾಯ್ನ್ ಆಗಿದ್ರು ಬೆಳಗ್ಗೆ ಬೆಂಗಳೂರಿಂದ ಬಂದು. ಎಳ್ನೀರು ಕುಡಿದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಬೋಟು ನಮಗೋಸ್ಕರ ರೆಡಿ ಆಗಿದ್ದಾವೆ. ನೀನು ಹೊರಡ್ತೀವಿ. ನಾವು ಈ ಬೋಟಿನ ಪಕ್ಕದಲ್ಲೇ ರೂಮ್ ಮಾಡಿರೋದು. ಇಲ್ಲಿ ಕಾಣಿಸ್ತಿದ್ದಲ್ಲ, ಇದೇ ರೂಮು. ವಿಡಿಯೋ ನೋಡ್ರಿ, ನಮ್ಗೆ ಚೆನ್ನಾವನ ಇವನು ಆವೇಶಂ ಫಿಲಮ್ ಹೀರೋ ರಂಗಣ್ಣ. ಸರ್ ಒಳ್ಳೆ ಇದೆ, ತಂಪು. ಗೊತ್ತು. ಆ ಕಡೆಯಿಂದ ಬಂದು ಕುಡಿತೀವಿ. ನೋಡಿ, ಇಷ್ಟೆಲ್ಲ ವಿಡಿಯೋ ಆಗೋಕ್ಕೆ ಕಾರಣನೇ ಇವರು, ಪೂರ್ಣ ಅವರು. ಇವ್ರ ಪರಿಶ್ರಮದಿಂದನೇ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಒಂದ್ಸಲ. ಬೋಟೋ ಹೆಂಗಿತ್ತಪ್ಪ ಎಳ್ನೀರು? ದರ್ಶನ್ ಇವನು ಯಶು ಬಂದಾಗ ಇವರಿಬ್ಬರಿಗೂ ಎಳ್ನೀರು ಹಂಗೆ ಟ್ರಾಲಿಂದ ಕುಡಿತಾರೆ. ಎತ್ತು ಲೆಟ್ಸ್ ಸ್ಟಾರ್ಟ್. ಬನ್ನಿ ಬೋಟ್ ರೈಡ್ ಆಗೋಣ. ಮುಂದೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಅಮ್ಮ ರೋಸು ನಮ್ಮ ಪೊಲೀಸ್ ನೋಡಿ ಹೆಂಗ್ ಬರ್ತಾರೆ, ಹಿಡ್ಕೋಬೇಕು. ಹಾಯ್ ಮೋಟು.
ಹೆಂಗಿದೆ ಗುರು, ಲೇಟಾಗಿ ಬಂದ್ರು ಬೈಕ ಬೇಡ ಲೇಟಾಗಿ ಕರ್ಸಿದ್ದೀವಿ ಅಂತ. ದೋಸೆ ಹಾಕಿದ್ದಾನೆ. ವಿಡಿಯೋ ಮಾಡಕ್ ಆಗ್ತಿಲ್ಲ ಆದ್ರೂ ನಾವು ನೋಡ್ರಿ ಆ ಸೀರೆ ಅಲಂಕರಿಸಿ ಯಾವ ವಿಡಿಯೋ ಬರುತ್ತಾ ಯಾವಾಗ ಬರುತ್ತಾ ಗೊತ್ತಿಲ್ಲ. ಇಲ್ಲ ಸದ್ಯದ್ರಲ್ಲೇ ವಿಡಿಯೋ ಬಿಡ್ತೀವಿ ಗಾಯ್ಸ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮ ಜೊತೆ ನಮ್ ಬೋಟ್ ಮೂವ್ ಆಗ್ತಿದೆ. ಹಾಯ್ ಸೇ ಹಾಯ್. ಬರ್ರಿ ಎಲ್ಲ ರೈಡ್ ಹೋಗೋಣ. ಅಪ್ಪ ಅಮ್ಮ ಕರ್ಕೊಂಬರ್ತಿಲ್ಲ, ಮೆಟ್ಟ ಹೊಡಿತಾ ಇದ್ದಾರೆ ಮನೇಲಿ. ನೋಡಿ ಗಾಯ್ಸ್, ಬೋಟಿಂಗ್ ಬಂದ್ರೆ ಇಲ್ಲಿ ಸ್ಟಾರ್ಟ್ ಆಯ್ತು. ಜರ್ನಿ ಸ್ಟಾರ್ಟ್ ಬಿಗಿನ್ಸ್. ಬನ್ನಿ ಗಾಯ್ಸ್, ರೌಂಡ್ಸ್ ಹೋಗೋಣ. 1 ಅವರ್ದಲ್ಲಿ ಬೋಟಿಗೆ ಬಂದಿದ್ದೀವಿ ಎಲ್ಲ. ಅಣ್ಣ ಎಷ್ಟು 1 ಗಂಟೆ ಬೋಟಿಗೆ? ಎಷ್ಟು ಬೋಟಿಗೆ? 1 ಅವರಿಗೆ ಲೆಕ್ಕನಾ ಅಥವಾ ಏನಂತ ಪರ್ಸನ್ ಲೆಕ್ಕನಾ? ಅಂದ್ರೆ ಈ ಬೋಟ್ ರೈಡ್ ಕರ್ಕೊಂಡು ಹೋಗ್ತಿರಲ್ಲ, ಪರ್ಸನ್ ಲೆಕ್ಕನಾ ಅಥವಾ ಬೋಟ್ 1 ರೌಂಡ್ ಲೆಕ್ಕನಾ? 1 ಬೋಟ್ ಲೆಕ್ಕ. 1 ಬೋಟಿಗೆ ಎಷ್ಟು ಅಂತೀರಾ? 4 ಜನಕ್ಕೆ 2,000 ರೂಪಾಯಿ ಅಂತಾರೆ. ಓಕೆ ಓಕೆ ಓಕೆ. ನೋಡಿ ಇಲ್ಲಿ ಬನ್ನಿ, ನಾವೆಲ್ಲ ಫ್ರೆಂಡ್ಸ್ ಬಂದಿದ್ದೀವಿ, ಇಲ್ಲಾಂದ್ರೆ ಕಡಿಮೆ ತಗೊಂತಾರೆ. ಏನಂತಾರಣ್ಣ ಈ ಪ್ಲೇಸಿಗೆ 1 ಅವರ್ದಲ್ಲಿ? ಶರಾವತಿ ಬೋಟ್ ಅಂತೇಳಿ 1 ಅವರ್ದಲ್ಲಿ. ಅಣ್ಣ ನಿಮ್ಮ ಹೆಸರು? ರವಿ. ಹೊಸ ಬ್ರಿಡ್ಜ್ ಪಕ್ಕದಲ್ಲೇ ಇವ್ರು ಬೋಟಿಂಗ್ ಇರೋದು. ಸ್ವಲ್ಪ ನನ್ನ ಕಡೆ ನೋಡು, ಸ್ವಲ್ಪ ಕೆಳಗೆ. ಫೋಟೋ ಶೂಟಿಗೆ ಮಾಡಿಸಿರೋ ಲೊಕೇಶನ್ 1 ಅವರ್ ಪಾಯಿಂಟ್. ನೋಡು, ನಮ್ಮ ಮುಸ್ತಫಣ್ಣ ಜೊತೆಗಿದ್ದಾರೆ. ಅಣ್ಣ ಫೋಟೋಗೋಸ್ಕರ ನಮ್ಮನ್ನ ಕರ್ಕೊಂಡು ಎಲ್ಲಿ ನಿಲ್ಲಿಸ್ತಾರೆ ನೋಡಿ ಫ್ರೆಂಡ್ಸ್. ಅವರಿಗೆಲ್ಲ ಕೆಳಗಿಂದ ಹಿಂಗೆ ಮಾಡ್ತಾರೆ. ರಾಕಿ ಬಾಯ್ ನೆಕ್ಸ್ಟ್ ಸಕ್ಕತ್ ವೈಟ್ ಕಾಣ್ತಾ ಇದ್ರಿ. ಈಗ ತರ ಇದೆ. ಈ ಕಡೆ ನೋಡು, ಸೈಡಿಗೆ ಕುತ್ಕೊಂಡು, ಸೈಡಿಗೆ ಕುತ್ಕ, ಸೈಡಿಗೆ ಕುತ್ಕ. ಹಾ ಈ ಕಡೆ ತಿರುಗು. ಹಾ ಕಾಲ ಅದ್ರ ಪಕ್ಕಕ್ಕೆ ಇಡು. ಹಾ ನೋ ಹಿಂಗೆ ಇಡು, ಹಿಂಗೆ ಹಿಂದೆ ಮುಂದೆ. ಹಾ ಆ ಥರ ಕಾಲು ಆ ಕಡೆ ಬೆಂಡ್ ಮಾಡು. ಹಾ ಇರು, ಹಂಗೆ 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 ಇರು. ಕಚ್ಚೂರು ಕೆಳ ಮಾಡು, ಈ ಕಡೆಗೆ ನನ್ನ ಕಡೆ. ಹಿಂಗಿತ್ ನೋಡಿದ್ರು. ಸರವಣ ಹಂಗೆ ಇರು. ಏನ್ ಹೇಳ್ರಿ, ಒಳ್ಳೆ ವ್ಯೂ ಪಾಯಿಂಟ್ ನಿಲ್ಸಿದ್ರ. ನೆಕ್ಸ್ಟ್ ಫೋಟೋ ಮೊದಲ ಸಕದಾಗ ಬರ್ತಿದೆ. 2 ಕಾಲ ಮುಂದೆ ವೇಟಿಂಗ್ ಕುತ್ಕೊಂಡು ಅದಕ್ಕೆ ಹೇಳೋದು ಅನುಭವ ದೊಡ್ಡದು ಅಂತೇಳಿ. ಹಂಗೆ ಹಂಗೆ ಇರು. ಹೆಂಗ್ ಬರ್ತಿದೆ ಗೈಸ್ ನೋಡಿ, ಫೋಟೋ ಮಾತ್ರ ಸೂಪರ್ ಆಗಿ ಸಾಲಿಡ್ ಬಂದಿದೆ ಫೋಟೋಸ್. ಸಕ್ಕದಾಗಿದೆ ಇದು ಮಾತ್ರ ಸೂಪರ್ ಫೋಟೋ, ಸಕ್ಕದಾಗಿದೆ. ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದು ಲೋಟಸ್ ವ್ಯೂ ಪಾಯಿಂಟ್. ನೆಕ್ಸ್ಟ್ ನಾವು ಕೇರಳ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಈ ಕಡೆ ಈಗ ನೀವು ಇದೇನು ನೋಡ್ತಿದ್ರೆ ಇದು ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ನೋಡಿ ಮುಂದೆ ನಮ್ಮ ರಾಕ್ ಸ್ಟಾರ್ ಕೇರಳ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಕಪಲ್ಗಳು ಇಲ್ಲಿ ಬಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್. ಇದೇನು ನೀವು ನೋಡ್ತಾ ಇರೋದು ಇದು ಕೇರಳ ವ್ಯೂ ಪಾಯಿಂಟ್. ಗೊತ್ತಿಲ್ಲ, ಫೋನ್ ಮಾಡ್ಬೇಕು ನನಗೀಗ. ಮಾಡೋಣ ಹೊರಡು ಮಗ. ಕಾಫಿ ಕುಡಿತೀರಂದ್ರ? ಲಸ್ಸಿ ಲಸ್ಸಿ ಕಾಫಿ ಕುಡಿದ್ಬಿಡೋಣ. ಕಾಫಿ ಬಿಡಪ್ಪ, ನನ್ನ ಲಸ್ಸಿ ಬೇಕು ನನಗೆ.
ಬರ್ತಿದ್ಯಲ್ಲ ಈ ಕಡೆ ನೋಡ್ತೀವಿ. ಕೇರಳ ವ್ಯೂ ಪಾಯಿಂಟ್ ಕೇರಳ ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ಇನ್ನು ಮುಂದೆ ಹೋಗಿಲ್ಲ ಈಗ ನೋಡಿ. ಇಲ್ಲಿ ರಿವರ್ ವ್ಯೂ ಪಾಯಿಂಟ್ ಅಲ್ಲಿ ಸಿಗುತ್ತೆ ಕಾಫಿ, ಟೀ, ಲಸ್ಸಿ ಮತ್ತು ಇನ್ನೊಂದು ಇದೇನಿದೆ ಇದು ಕೇರಳ ವ್ಯೂ ಪಾಯಿಂಟ್. ಅಣ್ಣ ನಿಮ್ಮಲ್ಲಿ ಸ್ಪೆಷಲ್ ಏನು? ಕೊಡಿ, ಕೋಕಮ್ಮೆ ಕೊಟ್ಬಿಡಿ. ಹೀಟಲ್ಲ, ಅದು ಕೋಲ್ಡ್ ತಾನೆ. ದೇಹಕ್ಕೆ ಹೀಟ್ ಆಗಿಬಿಡ್ದು. ನಾವೆಲ್ಲ ಇವತ್ತು ಫುಲ್ ನಾನ್ ವೆಜ್ ತಿನ್ನೋದು. ಫ್ರೆಂಡ್ಸ್, ಕೋಕಮ್ ಜ್ಯೂಸ್ ನಿಂದೇದು ಗುರು? ಇವನು ಕೋಕಮ್ಮೆ ಒಟ್ಟು ನಿಂದ ಲೆಮನ್ ಸೋಡಾ ಇಬ್ಬರು ಎಕ್ಸ್ಚೇಂಜ್ ಮಾಡೋದು. ಏನು ಕೊಡ್ಸಿಲ್ಲ, ಅದಕ್ಕೆ ಇವನು ಕಾಫಿ, ನಾವು ಗೊತ್ತಲ್ಲ ರೆಡ್ ವೈನ್. ಏನು ಕುಡಿತಿಲ್ಲ ಅಂದವನು ಕಾಫಿ ಕುಡಿದವನೇ. ಎರಡನೇದು ನಮ್ಮ ಅಷ್ಟೇ ಎಷ್ಟು ವರ್ಷದವರು. ಹುಷಾರಿಲ್ಲ ಹಂಗ ಕಾಫಿ. ಸ್ವಲ್ಪ ಹೊತ್ತು ಮಾತಾಡ. ಫ್ರೆಂಡ್ಸ್ ಬನ್ನಿ ಎಲ್ಲ ತಿಂಡಿ ತಿನ್ನೋಣ. ನಾವು ಒಂದು ಪ್ಲೇಟ್ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. 1 ಅವರ್ದಲ್ಲಿ ವೆಜ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಬೋಟಿಂಗ್ ಮುಗಿಸ್ಕೊಂಡು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್, ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೀವಿ. ನಾವು ಫ್ರೆಂಡ್ಸ್ ಎಲ್ಲ. ನೆಕ್ಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ನಾವಿನ್ನೇನು ಮ್ಯಾಂಗ್ರೋವ್ ಕಾಡಿಗೆ ಎಂಟ್ರಿ ಆಗಿದ್ದೀವಿ. ಬರ್ರಿ ನಂದು ಮ್ಯಾಂಗ್ರೋವ್ ಫಾರೆಸ್ಟ್ 1 ಅವರದ ಮತ್ತೊಂದು ವಿಶೇಷತೆ. ಇದನ್ನು ರೆಡಿ ಮಾಡಿದವ್ರಿಗೆ ಅದು ಹೇಗೆ ಐಡಿಯಾ ಬಂತ ಗೊತ್ತಿಲ್ಲ. ನೋಡೋಕೆ ಮಾತ್ರ ಸೂಪರಾಗಿತ್ತು. ಸುತ್ತ ಕಾಡು, ನದಿ, ಗಿಡ ಮರಗಳು, ಮರದ ಸೇತುವೆ, ನಡ್ಕೊಂಡು ಹೋಗ್ತಿದ್ರೆ ವಾವ್ ಸಖತ್ತಾಗಿತ್ತು.
ಫಾರೆಸ್ಟ್ ನೋಡಿಕೊಂಡು ಹೊರಟ ನಾವು ನೆಕ್ಸ್ಟ್ ಹೊರಟಿದ್ದೆ ಅಪ್ಸರಕೊಂಡ ಫಾಲ್ಸ್ಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಅಪ್ಸರಕೊಂಡ ಫಾಲ್ಸ್ಗೆ ಬಂದಿದ್ದೀವಿ. ಯೋಚನೆ ಮಾಡು. ನೋಡಿ ನೋಡು, ಈ ಬಾಟ್ಲಿ ನೋಡು ನೋಡು, ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಹೊನ್ನಾವರದಲ್ಲಿ ಇರುವಂತಹ ಪ್ರವಾಸಿ ತಾಣಗಳಲ್ಲಿ ಅಪ್ಸರಕೊಂಡ ಫಾಲ್ಸ್ ಕೂಡ ಒಂದು. ಇಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಷ್ಟೊತ್ತು ನೋಡಿದಂತಹ ಅಪ್ಸರಕೊಂಡ ಫಾಲ್ಸ್ಗೆ ಎಕಡೆಯಿಂದ ನೀರು ಬರುತ್ತೆ ಅಂತ ನೋಡೋಕ್ಕೆ ಅಂತ ಹೊರಟ್ವಿ. ಹಾಗೆ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಬೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಯಾವುದು ಹಳ್ಳದ ನೀರಾ? ನೀರು ಪಾಸೇ ಆಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಇಷ್ಟೊತ್ತು ಏನು ಫಾಲ್ಸ್ ನೋಡಿದ್ರು, ಆ ಫಾಲ್ಸಿಗೆ ನೀರು ಹರಿತಿರೋ ಜಾಗ. ಈ ನೀರು ಬಂದುಬಿಟ್ಟು ಆ ಫಾಲ್ಸಲ್ಲಿ ಬೀಳುತ್ತೆ. ಆವಾಗಲೇ ತೋರಿಸಿದಾಗೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದು. ದೇವರೇ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಪ್ಪ. ಹೊನ್ನಾವರದ ಅಪ್ಸರಕೊಂಡ ಫಾಲ್ಸ್ ಪಕ್ಕದಲ್ಲೇ ಇರುವಂತಹ ಅಪ್ಸರಕೊಂಡ ಮಠ. ಅಪ್ಸರಕೊಂಡ ಫಾಲ್ಸ್ ಪಕ್ಕದಲ್ಲೇ ಇರುವಂತಹ ಅಪ್ಸರಕೊಂಡ ಬೀಚ್ಗೆ ಈಗ ನಾವು ಬರ್ತಾ ಇದ್ದೀವಿ. ನೀವೆಲ್ಲ ಮಕ್ಕಳೆಲ್ಲ ಕಂಡ್ರು. ಪಾರ್ಕ್ ನೋಡೋದು ಏನಕ್ಕೆ ಬರೋ ಮರೆ ವಾರ, ಬೀಚ್ ಇಲ್ಲ ಕಂಡ್ರು, ಪಾರ್ಕ್ ಅಷ್ಟೇ ಇದು. ಫ್ರೆಂಡ್ಸ್, ನೀವೆಲ್ಲ ಟ್ರೆಕ್ಕಿಂಗ್ ಮಾಡೋದಿದ್ರೆ ಅಲ್ಲಿ ಒಂದು 150 ಮೆಟ್ಲಿಕೆ ಇದೆ, ಹಂಗಿದ್ರೆ ಮಾತ್ರ. ಯಾಕಂದರೆ ಈ ಅಪ್ಸರಕೊಂಡ ವ್ಯೂ ಪಾಯಿಂಟ್ ಏನಿದೆ ಬೀಚಿಂದು, ಇಲ್ಲಿಂದ ಹೋದರೆ 150 ಮೆಟ್ಲಿಕೆ ಕೆಳಗಡೆ ಇಳಿಬೇಕಾಗುತ್ತೆ. ಹಾಗಾಗಿ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಹೊನ್ನಾವರದಲ್ಲಿ ಇರತ್ತಂತಹ ದುರ್ಗಾಂಬ ಹೋಟ್ಲು ಪಕ್ಕ ಒಂದು ಮೇನ್ ರೋಡಲ್ಲಿ ಗಾಡಿ ಹೋಗುತ್ತೆ, ಅಲ್ಲಿ ಗಾಡಿಯಿಂದ ಬರ್ಬೋದು ಅಂತ ಹೇಳಿದ್ದಕ್ಕೆ ನಾವೆಲ್ಲ ವಾಪಸ್ ಮತ್ತೆ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ವ್ಯೂ ಪಾಯಿಂಟ್ ನಿಮಗೆ ನಾನು ತೋರಿಸ್ತೀನಿ. ಇದು ಹೊನ್ನಾವರದಲ್ಲಿರುವಂತಹ ಫಿಶ್ ಯಾರ್ಡ್. ಅಲ್ಲೇನು ಕಾಣ್ತಿದೆಯೋ ನಿಮಗೆ ಬೋಟ್ಗಳು, ಇದು ಫ್ಯೂಚರಲ್ಲಿ ಮಂಗಳೂರನ್ನೇ ಮೀರಿಸುವಂತಹ ಫಿಶ್ ಯಾರ್ಡ್ ಆಗುತ್ತೆ. ಇದು ಬ್ರೇಕಿಂಗ್ ನ್ಯೂಸ್, ನಮ್ಮಲ್ಲೇ ಮೊದಲು. ನೀವು ಅಲ್ಲೇನು ನೋಡ್ತೀರಾ ಫಿಶ್ ಯಾರ್ಡ್ ಬೋಟ್ಗಳು. ಇದು ಲೈಟ್ ಹೌಸ್.
ಹೊನ್ನಾವರದಲ್ಲಿ ನಮ್ಮ ಫ್ರೆಂಡ್ಸ್ ಇರೋದನ್ನ ಕೇಳಿ ಹೋಟೆಲ್ ಡಿಲೈಟಲ್ಲಿ ಊಟ ಚೆನ್ನಾಗಿರುತ್ತೆ ಅಂತಂದರು. ಹಾಗಾಗಿ ಇವತ್ತು ಹೋಟೆಲ್ ಡಿಲೈಟಲ್ಲಿ ಊಟ ಮಾಡ್ತಾ ಇದ್ದೀವಿ. ರಣೆ ವೆಜ್ ಅಲ್ಲ, ನಾನ್ ವೆಜ್. ಎಷ್ಟು ಇಲ್ಲ ಪನ್ನೀರ್ ಟಿಕ್ಕಾ ಫಾರ್ ವೆಜ್, ಮ್ಯಾಂಚೋ ಸೂಪ್. ಏನು ಮಜಾ ಇದು? ಸ್ಕ್ವಿಡ್ ನಮಗೆ ಅಡ್ಜಸ್ಟ್ ಐತೆ. ಒಂದವ್ರದ್ದು ನಮ್ಮ ಫ್ರೆಂಡ್ ಇದ್ದ ಅಂತ ಹೇಳ್ತಿದ್ದ, ಇವನೇ. ಹಾಯ್ ಮಾಡಿ ಬ್ರೋ, ಪ್ರೇಮ್. ನಾವು ಹುಳಪಳ ಯಾವುದು ಬಿಡಲ್ಲ ನೋಡಿ ಫ್ರೆಂಡ್ಸ್. ಸ್ಕ್ವಿಡ್ಡು ಎಷ್ಟು ಚೆನ್ನಾಗಿದೆ. ನಮ್ಮ ಹುಡುಗ ಹುಳ ಇದ್ದಂಗಿದೆ ಅಂತವನೇ. ಫ್ರಾನ್ಸ್ ತವಾ ಫ್ರಾನ್ಸ್ ತವಾ ರೋಸ್ಟ್ ತಿಂತಾ ಇದ್ದೀನಿ. ಅಣ್ಣ ವೆಜ್ಜು ಪನ್ನೀರ್ ಟಿಕ್ಕಾ. ಯಾವುದು ಇದಾ ಇವನಪ್ಪ ಹುಳ ಅಂತೆ. ಹುಳ ತಿನ್ನಕ್ಕೆ ಯಾರು ತಿಂತೀರ ಹುಳನ? ಇವನೊಬ್ಬ ಹುಳ ತಿಂತೇನೆ, ಇವನೊಬ್ಬ ಹುಳ ತಿಂತವನೆ, ಜೊತೆಗೆ ನಾನೊಬ್ಬ. ಬರೀ ಹುಳ ತಿನ್ನೋಣ. ಈ ಮೀನು ಸಮುದ್ರದಲ್ಲಿ ಹೆಂಗೆ ಆಟ ಆಡ್ಕೊಂಡಿತ್ತು ಗೊತ್ತಾ? ಹೆಂಗಿತ್ತು? ಎಷ್ಟು ಆಡ್ಕೊಂಡು ತಿಂತ ಮಾಡಿದ್ರಿ ಇಲ್ಲಿ ತರಬೇಕಿತ್ತು ಅಲ್ವಾ? ಇಲ್ಲಿ ತಂದು ಶುರು ಮಾಡೋದಿತ್ತು. ಅಯ್ಯಯ್ಯೋ ಅನ್ನೋದು ಮೀನಿಂದು ಸೌಂಡ್ ಇನ್ನೂ ಕಿವಿ ಕೇಳ್ತಾ ಇದೆ ಕೊಡ ನನಗೆ ಅಂತೇಳಿ. ಈ ಹುಳ ಏನಂತ ಇದೆ? ಏನನ್ನುತ್ತೆ? ತಿನ್ನು ಪೂರ್ಣ ಅಂತ ಕೇಳು. ಹುಳದ ಮರದ ಆಡೋದು ಕೇಳು. ಮಾತಾಡಪ್ಪ. ಫ್ಯಾಮಿಲಿ ಜೊತೆ ಹೆಂಗಿದ್ದೆ ನಾನು, ನಾನು ಹಿಡ್ಕೊಂಬಂದು ಇಲ್ಲಿ ತಟ್ಟೊಳಗಂತ ತಿಂತಾರಲ್ಲಪ್ಪ ಅಂತ ಐತೆ. ಪ್ಲೇಟು ಬಿಡ್ದಂಗೆ ಕೌರಿದ್ದಾನೆ, ಇವನು ಕೌರಿದ್ದಾನೆ. ಇವನು ಹುಳ ಪಳ ಅನ್ಕೊಂಡು ಎಲ್ಲನೂ ತಿಂದವನೆ. ನಾವು ನಂದು ನೀಟಾಗಿದೆ. ಏನಂತ ಬೇಜಾರಾಯ್ತು? ಮೀನೇನು ಹೇಳ್ತಾನೆ ಹಿಂಗೆ ಮನ್ಸಲ್ಲಿ ಕನ್ಸಲ್ಲಿ ಬಂದು ಹಿಡಿತಾನಲ್ಲ, ನಾನು ತಿನ್ಬೇಡ. ನಾನು ಫ್ರೆಂಡ್ಸ್, ನಾವು ನಮ್ಮ ಹುಡುಗರೆಲ್ಲ ನಿಮ್ ಗೆಳೆಯರು ಹೆಂಗೆ ನೀವೆಲ್ಲ KRS ಬಂದು ಆಟ ಆಡ್ತಿದ್ದೀರಾ, ಅದೇ ತರ ನಾನು ಬ್ಯಾಕ್ ವಾಟರ್ ಮೇಲೆ ಕೆಳಗೆ ನೆಗ್ದು ಆಟ ಆಡ್ತಾ ಇದ್ದೆ. ನೀನು ಲಾಗೆ ಆಗ್ತೇ ಸುಮ್ಮನೆ. ಯಾವುದೋ ಕೋಆಪರೇಟಿವ್ ಸೊಸೈಟಿಲೋ ಕೆಲಸ ಮಾಡ್ತಾನೆ. HDFC ಬಿಟ್ಟ ಕೋಆಪರೇಟಿವ್ ಸೊಸೈಟಿ. ವೆಜ್ಜು ಎಲ್ಲ ಅವ್ನಿಗೆ ಹಾಕೋ ಒಂದು ಸ್ಪೂನ್ ಇಲ್ಲ ಹಾಕು. ಒಂದು ಸ್ಪೂನ್ ಹಾಕಿ ಫಸ್ಟ್ ಅವ್ನಿಗೆ ಅರ್ಜೆಂಟ್. ಯಾಕಂದ್ರೆ ನಮ್ಮ ಹುಡುಗ ಹೆಂಗೆ ಟೇಸ್ಟ್ ನೋಡ್ತಾ ತಿನ್ಬೇಕು ನಾವು. ಓಕೆ, ಸಾಕು. ಬಾಯ್ಲ್ಡ್ ರೈಸ್ ಇಲ್ವಾ? ಈ ಕಡೆ ಯಾರಿಸ್ತಾರೆ ಪರೋಟ ಕುರ್ಮಾ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಸ್ವೀಟ್ ಬಂದಿದೆ. ಪುಡಿ ಸಾರು ಅದೆಲ್ಲ ಕೊಡೋದಿಲ್ಲಪ್ಪ. ಅವನೇ ತಿಂದೆ ತಿಂದ್ರೆ ಹೆಂಗೆ ಕಾಣಕ್ಕೆ ಹೋಗೋದು, ಹೆಂಗೆ ಬೇರೆ ಜಾಗ ಆಪ್ಷನ್ ಇಲ್ಲ. ಎಲ್ಲ ಬ್ಯಾಟಿಂಗ್ ಆಯಿತು. ಇದು ಬರೀ ಅರ್ಧ ಪ್ಲೇಟ್, ಇನ್ನು ಅರ್ಧ ಪ್ಲೇಟ್ ಆ ಟೇಬಲಲ್ಲಿ ಹೋಗಿತ್ತೆ. ಯಾರು ಕಂಡುಬಿಡ್ಬೇಡಿ, ದೃಷ್ಟಿ ಆಗ್ಬೇಡಿ. ಏನೋ ಹುಡುಗರು, ವಯಸ್ಸಿನ ಹುಡುಗರು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದೀವಿ. ಬೇಜಾರಾಗಲ್ಲ. ಅನ್ನ ಮಾತ್ರ ವೇಸ್ಟ್ ಮಾಡಬೇಡ. ಅವಲೇ ವಸಂತ ಹೇಳಿ ತಿನ್ನಿಸ್ತೈತಾನೆ. ಹೆಂಗಿದ್ ಗುರು ಊಟ?
ಚೆನ್ನಾಯ್ತಾ? ನಿನ್ನ ಹೆಂಗಿತ್ತು ಗುರು ವೆಜ್ಜು? ವೆಜ್ ಚೆನ್ನಾಗಿತ್ತು. ಮೊಟ್ಟೆ ಬಿರಿಯಾನಿ ತಿಂದು ನೋಡಿ ಕೂತೀನಿ. ಗುರು ನಿನ್ಗೆ ಊಟ ಚೆನ್ನಾಯ್ತಾ? ನನಗೀಗ ರೋಗ ಹಿಡಿದು ಕಾಲು ಕೊಟ್ಟಿದ್ದಾರೆ. ನೋಡಿದ್ರ ನಮ್ಮ ಮನೆಯವರು ಹೇಳ್ತೀರ ಏನಂತ, ನಾನಾದ್ರೂ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಬರ್ತೀನಿ, ನೆಕ್ಸ್ಟ್ ಇವೆಲ್ಲ ಮದುವೆ ಯಾರು ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳ್ತೀರಿ. ಇವ್ನು ಬರ್ತಾನಿಲ್ಲ ಕೇಳಿದ್ರು. ಬರ್ತೀನಿ ಗುರು, ಈ ವಿಡಿಯೋನೇ ಸಾಕ್ಷಿ. ನೆಕ್ಸ್ಟ್ ಇವ್ನು ಮದುವೆ ಆದ್ಮೇಲೆ ನಮ್ಮ ಜೊತೆ ಟ್ರಿಪ್ ಬರಬೇಕು. ಓಕೆ ಆಯ್ತು, ಸರಿ ಸರಿ. ಜ್ಯೂಸ್ ಮೇಲೆ ನಾನೇ ಮೇಡಮ್. ಇಂದು ನಮ್ಮ ಹುಡುಗರನ್ನ ಬಿಲ್ಲಿನ ಮೊತ್ತ 2960 ಪೂರ್ಣಚಂದ್ರದ್ದು ಅಷ್ಟೇ. ಫ್ರೆಂಡ್ಸ್, ನೆಕ್ಸ್ಟ್ ಏನಾದರೂ 1 ಅವರ್ಗೆ ಬಂದರೆ ಈ ಹೋಟ್ಲ್ ವಿಸಿಟ್ ಮಾಡಿ. ಹೋಟೆಲ್ ಡಿಲೈಟ್, ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು. ಈಗ ಇಲ್ಲಿಂದ ಹೊರಟ್ವಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೀಚಿಗೆ ಹೋಗ್ತೀವಿ. ಬೀಚಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್. ನೋಡಿ ನಮ್ಮ ಹುಡುಗ ಕಾರಲ್ಲಿ ಬಂದಿರೋದು ಬಿಟ್ಟು ಕಾರಲ್ಲಿ ಹೋಗೋ ಅಂತಂದರೆ ಇಲ್ಲಿ ಬೈಕ್ ಇಸ್ಕೊಂಡ್ಬಿಟ್ಟವನೆ, ಡ್ಯೂಕಲ್ಲಿ ಬರ್ತೀನಿ ಅಂತ ಕೂತವನೆ. ಮಗರು ತೆಗಿ ಹೋಗೋಣ, ನಾವು ಬೈಕಲ್ಲಿ ಹೋಗೋಣ. ಯಾಕೆ ಮಂಗ್ಳೂರಂಗೆ ಹೊಡಿತಾರೆ ಅಂತ ಗೊತ್ತಾಯ್ತಾ ಹುಡುಗರು? ಹಂಗಿದೆ ಗಾಡಿ ಇದು. ಬಿಟ್ಟಿರ್ತಾರೆ. ನಾವು ರೂಮ್ ಮಾಡಿರೋದು ಇಲ್ಲೇ ಬೋಟಿಂಗಿಗೆ. ಈ ಲೈನ್ ಏನಿದೆ ಸುಮಾರು ಬರೀ ಬೋಟಿಂಗಿಗೆ ಫೇಮಸ್ಸು. ಎಲ್ಲ ಇಲ್ಲಿ ನೀವು ಬಂದರೆ ಸಾಕು ಬೋಟಿಂಗ್ ಅಂತ ಕರೀತಾ ಇರ್ತಾರೆ. ಬಟ್ ನೀವು ಆದಷ್ಟು ನಿಮಗೆ ಪರಿಚಯ ಇರೋ ಕಡೆ ಅಥವಾ ಪರಿಚಯ ಇಲ್ಲ ಅಂದರೂ ನೋಡಿ ಮಾತಾಡ್ಬಿಟ್ಟು ಬೋಟಿಂಗ್ ಹೋಗಬೇಕು. ಯಾಕಂದರೆ ನಾವಿವತ್ತು 4 ಜನ ಬೋಟಿಂಗ್ ಹೋಗಿದ್ದ ಜಾಗದಲ್ಲಿ ನಮಗೆ 1000 ರೂಪಾಯಿ ಇಸ್ಕೊಂಡ್ರು. ಅದೇ ಪರಿಚಯ ಇಲ್ಲ ಅಂತಂದಿದ್ರೆ 2000 ರೂಪಾಯಿ ಸಹ ಇಸ್ಕೊಡ್ತಾರೆ. ಹಾಗಾಗಿಬಿಟ್ಟು ನೋಡಿಕೊಂಡು ಆದಷ್ಟು ಪರಿಚಯ ಇರೋರನ್ನ ಮೀಟ್ ಮಾಡ್ಕೊಂಡು ಹೋಗಿ, ಕಡಿಮೆ ಆಗುತ್ತೆ. ಹಾಯ್ ಗಾಯ್ಸ್, ಬಾಯ್. ಇದೆಲ್ಲ ಯಾಕೆ ಇಷ್ಟು ಟ್ರಾಫಿಕ್ ಇದೆ ಇಲ್ಲಿ ಅಂದರೆ, ಇದೆಲ್ಲ ಆಲ್ಮೋಸ್ಟ್ ಬೋಟಿಂಗಿಗೆ ಬರುವಂತಹ ಜಾಗ. ಪ್ರೀ ವೆಡ್ಡಿಂಗ್ ಕಪಲ್ಸ್, ಫ್ಯಾಮಿಲೀಸ್ ಎಲ್ಲ ಇಲ್ಲಿ ಬೋಟಿಂಗಿಗೆ ಬರ್ತಾರೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ನೆಕ್ಸ್ಟು ಬೀಚ್ಗೆ. ಅಲ್ಲಿಗೆ ಹೋಗ್ಬೇಕು ನೀವು. ನಮ್ಮ ಹುಡುಗ ಕೀನ ಎತ್ಕೊಂಡ್ಬಂದ್ಬಿಟ್ಟನೆ ರೂಮಿಂದ. ಬನ್ನಿ ಫ್ರೆಂಡ್ಸ್, ಎಲ್ಲ ಬೀಚಿಗೆ ಹೋಗೋಣ. ನಾವು ಬೀಚಿನ ಅಡ್ಡದಾರಿಯಲ್ಲಿ ನುಗ್ತಿದ್ದೀವಿ. ನೀವು ಯಾವ ಊರಣ್ಣ? ಇದು ಯಾವ ಸಮುದ್ರ? ಅರಬ್ಬಿ ಸುತ್ತ ಸಮುದ್ರ. ಬಂಗಾಳಕೊಲ್ಲಿ. ಹೆಂಗಿದೆ ಗುರು ಬೀಚು? ಏನೋ ಕಂದಲೆ, ಏನೋ ಏನೋ ಏನೋ. ಬೀಚಲ್ಲಿ ಸ್ವಲ್ಪ ತಾಟಾಡ್ಕೊಂಡು ಸರಿ ಬರ್ರಿ ಸ್ನಾನ ಮಾಡಿ ರೆಡಿ ಆಗೋಣ ಅಂತ ರೆಡಿಯಾಗಿ ಬಂದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಅಲ್ಲೇ ರೆಡಿ ಆದ ಫೋಟೋಶೂಟ್ಗೆ. ಯಾಕೋ ಸೈಲೆಂಟ್ ಆಗಿದ್ದಾರೆ ಇವತ್ತು. ರೆಡಿ ಆಯಿತು. ಹೀಗಿದೆ ಫುಲ್ ಕಲರ್ಫುಲ್ ಜಿಂಗಲ್ ಹಾಲ್. ಬನ್ನಿ ಹೋಗೋಣ. ಲಾಕ್ ಮಾಡ್ಕೊಳ್ಳಿ ಕಾರು. ಬಾರು ಬೀಚ್ ಫೋಟೋಶೂಟ್ ಕೆಲವೇ ಕ್ಷಣ ಆಗುತ್ತೆ. ನಂದು ನಮ್ಮ ಚಾನಲ್ನ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೇಮ್ ಒಳ್ಳೆ ಇದಿದೆ ಕಣ. ಈಗ ಫೋಟೋಶೂಟಿಗೆ ಪಟ ತಗೋಬೇಕು. ಹಂಗೇರು ಫೋಟೋ ತೆಗಿತಾ ಇದ್ದೀನಿ. ಹಂಗೇರು
ವಿಡಿಯೋ ಜೊತೆಗೆ. ಹಾಯ್ ಫ್ರೆಂಡ್ಸ್, ಹೀಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಮ್ಮ 1 ಅವರ್ದ ಟ್ರಿಪ್ ಮುಗೀತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.